ರುದ್ರಪ್ರಿಯ ಕನ್ನಡ ಬ್ಲಾಗ್. ನಾನು ಪ್ರಿಯಾ, ನಾನು ಮಂಗಳೂರಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾವೀಗ ಹೋಗ್ತಾ ಇದ್ದೀವಿ ಮಂಗಳೂರಲ್ಲಿರುವಂಥ MG ರೋಡ್ ಕಡೆಗೆ, ಇಲ್ಲಿರುವಂಥ ಪೈ ಹಾಲ್ಗೆ. ಅಂದಾಗೆ ಈ ಪೈ ಹಾಲ್ ಒಂದು ದೊಡ್ಡದ ಬೃಹತ್ತಾದ ಒಂದು ಕಟ್ಟಡ. ಇಲ್ಲಿ ಸಮಾರಂಭಗಳು, ಎಕ್ಸಿಬಿಷನ್ಸ್ಗಳು, ಹಾಗೆ ಉತ್ಸವಗಳು, ಮೇಳಗಳು ನಡೀತಾನೆ ಇರುತ್ತೆ. ಇದು ಮದುವೆ ಕೂಡ ನಡೆಯುವಂಥ ಒಂದು ಹಾಲ್ ಅಂತ ಹೇಳ್ಬೋದು. ಹಾಗೆ ಆಫೀಸಿಗೆ ಸಂಬಂಧಪಟ್ಟಂತೆ ಪ್ರೋಗ್ರಾಮ್ಸ್ಗಳು ನಡೀತಾ ಇರುತ್ತೆ ವಿವಿಧ ಕಂಪ್ನಿಗಳಿಂದ. ಅಂದಹಾಗೆ ಈ ಹಾಲಲ್ಲಿ ಇವತ್ತು ನಾವು ಹೊರಟಿರೋದಕ್ಕೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ಗೃಹ ಸಾಲದ ಬಗ್ಗೆ ಒಂದು ಮೇಳವನ್ನು ಆರ್ಗನೈಸ್ ಮಾಡಿದರು. ಹಾಗೆ ಪಕ್ಕದಲ್ಲಿ ಕೂಡ ಮದುವೆ ಸಮಾರಂಭಕ್ಕೆ ಬೇಕಾಗಿರುವಂಥ ಒಡವೆ, ಬಟ್ಟೆಗಳ ಬಗ್ಗೆ ಒಂದು ಎಕ್ಸಿಬಿಷನ್ ಕೂಡ ನಡೀತಾ ಇತ್ತು. ಅದು 3 ದಿವಸ ಆಯಿತು, 8, 9, 10ನೇ ತಾರೀಕು. ಅಂದಾಗೆ ಇವತ್ತು ಭಾನುವಾರ ಇಲ್ಲಿ SBI ಬ್ಯಾಂಕ್ ಅವರು ಗೃಹ ಸಾಲದ ಬಗ್ಗೆ ಒಂದು ಮೇಳ ಆರ್ಗನೈಸ್ ಮಾಡಿದರು. ಇಲ್ಲಿ ಸುಮಾರು ಫ್ಲ್ಯಾಟ್ ಕಟ್ಕೊಡುವಂಥ ಕಂಪನಿಗಳು ಬಂದಿದ್ದಾರೆ. ಹಾಗೆ ಸೈಟಲ್ಲೂ ಕೂಡ ಇದ್ದರೆ ಅವರು ಮನೆ ಕೂಡ ಕಟ್ಟಿಕೊಡ್ತಾರೆ. ಅದಕ್ಕೆ SBI ಅವರು ಲೋನನ್ನು, ಗೃಹ ಸಾಲವನ್ನು 6.70% ಕೊಡ್ತಾ ಇದ್ದಾರೆ. ಇದು 2 ದಿನ ಇತ್ತು, ಶನಿವಾರ ಮತ್ತು ಭಾನುವಾರ, 9ನೇ ತಾರೀಕು ಹಾಗೂ 10ನೇ ತಾರೀಕು. ಮದುವೆ ಅಂದ್ರೇ ಒಂದು ಹೆಣ್ಣಿಗೆ ಸುಂದರವಾದ ಕನಸು. ಆ ಕನಸಲ್ಲಿ ಹೀಗೆ ಅಲಂಕಾರ ಆಗಬೇಕು ಅನ್ನೋದಿರುತ್ತೆ. ಅಂಥದಕ್ಕೆ ಅಲಂಕಾರ ಆಗಲಿಕ್ಕೆ ಬಟ್ಟೆಗಳು ಬೇಕಾಗುತ್ತೆ, ಆಭರಣಗಳು ಬೇಕಾಗಿರುತ್ತೆ. ಆದರೆ ಅದೆಲ್ಲ ಒಂದೇ ಸೂರಿನಡಿಗೆ ಸಿಗೋ ಥರ ಆಗಿದೆ. ಅದು ವಿಜಯ ಕರ್ನಾಟಕ ಅವ್ರ ವತಿಯಿಂದ. ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ ವಿಡಿಯೋ ಅಲ್ಲ, ಬಟ್ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಕೆಲವೊಂದು ಜ್ಯುವೆಲರಿ ಶಾಪ್ಗಳಲ್ಲಿ ನಾನು ಅದು ವಿಡಿಯೋ ಶೂಟ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಹಾಗಾಗಿ ನಾನು ಅದನ್ನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಇವತ್ತೇ ಎಂಡ್ ಅಂತೆ ಈ ಮೇಳ. ಮಂಗಳೂರಲ್ಲಿ ಇದ್ದವರಾಗಿದ್ದರೆ, ಮದುವೆ ಇವಾಗ ಆಗ್ತಾಯಿದ್ರೆ ಅವರಿಗೊಂದು ಒಳ್ಳೆಯ ಅವಕಾಶ ಇತ್ತು ಅಂತ ಹೇಳ್ಬೋದು. ಅಂದಾಗೆ ಈ ಮೇಳಕ್ಕೆ ನಾವು ಹೇಗೆ ಬಂದ್ವಪ್ಪ ಅಂದರೆ, ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ ಬಂದಿತ್ತು. ಸೊ ಹಾಗಾಗಿ ನಾವು ಬಂದದ್ದು, ನಾವು ಓನ್ ಇಂಟ್ರೆಸ್ಟಿಂದ ಬಂದದ್ದು. ಇವರು ಯಾವುದೇ ರೀತಿಯಾದ ಇನ್ವೈಟ್ ಆ ಥರ ಏನೂ ಇರಲಿಲ್ಲ. ಇದು ಸ್ಪಾನ್ಸರ್ ವಿಡಿಯೋನೂ ಅಲ್ಲ. ಅಂದಾಗೆ ಯಾಕಂದರೆ ನಾವು ಕೂಡ ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಆವಾಗ ಸಾಲ ಹೇಗೆ ಸಿಗುತ್ತೆ, ಅಂದಾಗೆ ಈ ಫ್ಲ್ಯಾಟ್ಗಳಲ್ಲಿ ಯಾವ ರೀತಿಯ ಸ್ಪೆಷಲಿಟೀಸ್ಗಳಿದೆ, ಹಾಗೆ ಒಂದೇ ಸೂರಿನಡಿಗೆ ವಿವಿಧ ಕಂಪ್ನಿಗಳು ಸಿಗೋದ್ರಿಂದ ಬೇರೆ ಬೇರೆ ಕಂಪ್ನಿಗೂ ಏನೇನು ವ್ಯತ್ಯಾಸ ಇದೆ ಅನ್ನೋದು ಕೂಡ ನಾವು ತಿಳ್ಕೊಬೋದು ಅಂತ ಹೇಳ್ಬೋದು. ಇಲ್ಲಿ ಹಾಗೆ ಜೊತೆಗೆ ವೆಡ್ಡಿಂಗ್ ಜ್ಯುವೆಲರೀಸ್ ಮತ್ತು ಬಟ್ಟೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಕೂಡ ಇತ್ತು. ನನಗೆ ಒಂದು ಮಾತು ನೆನಪಾಗ್ತಾಯಿದೆ, ಮನೆ ಕಟ್ಟಿ ನೋಡು ಹಾಗೆ ಮದುವೆ ಮಾಡಿ ನೋಡು ಅಂತ. ಸೊ ಅದೆರಡು ಒಂದೇ ಸೂರಿನಡಿಗೆ ನಡೀತಾ ಇತ್ತು. ಒಂದು ಕಡೆ ಮದುವೆಗೆ ಸಂಬಂಧಪಟ್ಟಂತೆ ಬಟ್ಟೆ ಒಡವೆಗಳದ್ದು ಎಕ್ಸಿಬಿಷನ್, ಇನ್ನೊಂದು ಮನೆಗೆ ಸಂಬಂಧಪಟ್ಟಂತೆ ಫ್ಲ್ಯಾಟ್ಗಳು ಕಟ್ಕೊಡೋದ್ರ ಬಗ್ಗೆ ಐಡಿಯಾಸ್ ಕೊಡ್ತಾಯಿದ್ರು. ಮಂಗಳೂರಿನ ಹಲವಾರು ಸುಪ್ರಸಿದ್ಧ ಕಂಪ್ನಿಗಳು ಬಂದಿದ್ವು. ಫ್ಲ್ಯಾಟ್ಗಳನ್ನು ಕಟ್ಟಿಕೊಡೋದಿರ್ಬೋದು, ಈಗಾಗಲೇ ಫ್ಲ್ಯಾಟ್ ಕಟ್ಟಿರೋ ಬಗ್ಗೆ ಹಲವಾರು ಡಿಸೈನ್ಗಳನ್ನು ತೋರಿಸ್ತಾ ಇದ್ರು. ಹಾಗೆ ಫ್ಲ್ಯಾಟಲ್ಲಿರೋ ಫೆಸಿಲಿಟೀಸ್ಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ರು. ಮಕ್ಕಳಿಗೂ ಕೂಡ ಪ್ಲೇ ಏರಿಯಾ ಮಾಡಿದರು. ಸೊ ದೈವಿಕನ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ದೈವಿಕಿಗೆ ಸ್ಕೂಲ್ ಹಾಲಿಡೇ ಇರೋದಕ್ಕೆ ಅವ್ರ ಅಜ್ಜ ಅಜ್ಜಿ ಮನೆಗೆ ಹೋಗಿದ್ದಾನೆ. ಅಂದಾಗೆ ಇಲ್ಲಿ ಸೈಟ್ ಕೂಡ ಸೇಲಿಗಿದ್ವು, ಅವರೇ ನೋಡ್ಬೋದು. ಹಾಗೆ ಲ್ಯಾಂಡ್ ಸೇಲಿಗಿದ್ದು ಅವರೇ ಮನೆ ಕೂಡ ಕಟ್ಟಿ ಕೊಡ್ತಾರಂತೆ. ಲೆಫ್ಟ್ ಸೈಡ್ ಹೇಗೆ ಫ್ಲಾಟ್ಸ್ ಎಲ್ಲ ಹೇಗೆ ಡೈಮೆನ್ಷನ್? ಸೆನ್ಸಿಗೆ 7.5 ಫ್ಲಾಟ್ಸ್ ಬರ್ತದೆ. 5 ಸೆನ್ಸಿಂದ 12 ಸೆನ್ಸ್ ತನಕ ಉಂಟು. 5 ಸೆನ್ಸಿಂದ ಸ್ಟಾರ್ಟ್ ಆಗ್ತದೆ. ಕಡಿಮೆ ಇಲ್ಲ ಅದೇ ನಮ್ದು ಆಲ್ರೆಡಿ ಇದಾಗಿ ಬರೋದು, ಡೆವಲಪ್ ಆಗಿ ಬರೋದು. ಸೊ ಇಲ್ಲಿ ಸಹ ನಿಮಗೆ ಕಾಣ್ತದೆ 12 ಸೆನ್ಸ್, 13 ಸೆನ್ಸ್ ಆರ್ಡ್ ಆಗಿ ಇರ್ತದೆ. ಸೊ 5.5 ಮತ್ತು ಸ್ಟಾರ್ಟ್ ಇಲ್ಲ, 5.5 ಸೆನ್ಸ್ ಸ್ಟಾರ್ಟ್ ಆಗ್ತದೆ. 12-13 ಸೆನ್ಸ್ ತನಕ ಉಂಟು. ಕನ್ಸ್ಟ್ರಕ್ಷನ್ಸ್ ನೀವು ಮಾಡಿಕೊಡ್ತೀರಾ? ಕನ್ಸ್ಟ್ರಕ್ಷನ್ಸ್ ನಾವು ಮಾಡಿಕೊಡ್ತೀವಿ.
ಅಲ್ಲಿಂದ ನಾವು ವೆಡ್ಡಿಂಗ್ ಕಲೆಕ್ಷನ್ ಕಡೆ ಹೊರಟ್ವಿ. ಇದು ಆಶಿಯಾ ಅವರ ವೆಡ್ಡಿಂಗ್ ಎಕ್ಸಿಬಿಷನ್. ಇದು ವಿಜಯ ಕರ್ನಾಟಕದವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ಅಂದಾಗೆ ವಿವಿಧ ಬ್ರ್ಯಾಂಡ್ಗಳ ಅಂಗಡಿಗಳು ಇಲ್ಲಿದ್ವು ಒಂದೇ ಸೂರಿನಡಿಗೆ. ಒಳ್ಳೊಳ್ಳೆ ಲೆಹೆಂಗಾಸ್, ಜ್ಯುವೆಲರಿ, ಸೂಟ್ಸ್, ಹಾಗೆ ಗೌನ್ಸ್ ಸೂಪರ್ ಆಗಿದ್ವು ಒಂದಕ್ಕಿಂತ ಒಂದು. ಹಾಗೆ ಬೊಟಿಕ್ಸ್ಗಳು, ಬ್ರ್ಯಾಂಡೆಡ್ ಬೊಟಿಕ್ಸು ಅವೆಲ್ಲ ಇಲ್ಲಿ ಒಂದೇ ಸೂರಿನಡಿಗಿದ್ವು. ನೋಡ್ಬೋದು ವೆರೈಟಿ ಆಫ್ ನೆಕ್ಲೇಸ್, ಜ್ಯುವೆಲರಿ ಕಲೆಕ್ಷನ್ ಮಾತ್ರ ಸೂಪರ್ ಆಗಿತ್ತು. ಅಂದಾಗೆ ಇದು ರಾಜಸ್ಥಾನ್ ಅವ್ರದ್ದಂತೆ. ಇಲ್ಲಿ 1500ರಿಂದ ಹಿಡಿದ್ಬಿಟ್ಟು 13,000ವರೆಗೂ ಇವರು ಕಲೆಕ್ಷನ್ ಇದೆ ಅಂತ ಹೇಳಿದರು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸು. ಅಂದಾಗೆ ನೋಡ್ಬೋದು ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಾವೆ ಇಲ್ಲಿ. ಚೂಡಿದಾರ್ ಇರ್ಬೋದು, ಕಾಟನ್ ಚೂಡಿದಾರ್ಸ್, ಡಿಸೈನರ್ ಚೂಡಿದಾರ್ಸ್. ಅಂದಾಗೆ ಅಷ್ಟೇ ಅಲ್ಲದೆ ಡಿಸೈನರ್ ಸ್ಯಾರೀಸ್ ಕೂಡ ಇದ್ವು. ಬನಾರಸಿ ಸ್ಯಾರೀಸ್ ಆಗಿರ್ಬೋದು, ಡಿಸೈನರ್ ಚೂಡಿದಾರ್, ಡಿಸೈನರ್ ಮತ್ತು ಗೌನ್ಗಳಾಗಿರ್ಬೋದು, ಹಾಗೆ ಚೂಡಿ ಪೀಸ್, ಕಾಟನ್ ಸ್ಯಾರೀಸ್, ಸುಮಾರು ಅಂಗಡಿಗಳು ಇಲ್ಲಿ ಬಂದಿದ್ವು. ಒಳ್ಳೊಳ್ಳೆ ಬೊಟಿಕ್ಸ್ಗಳು ಇಲ್ಲಿ ಕಾಣ್ಬೋದಾಗಿತ್ತು. ಆಲ್ ಓವರ್ ಇಂಡಿಯಾದಿಂದ ಬಂದಿದ್ರಂತೆ ಇವರೆಲ್ಲ. 200 स्टार्टिंग प्राइस कितना है? स्टार्टिंग 1500. हाई लास्ट प्राइस 13,000. कौन सा 30,000 प्लस जाएगा वो 13,000? अच्छा ये प्लस ही आएगा 13,000. अच्छा. ये वाला ये 2,000 2000. 2,000-1,500 की रेंज में है. ओके. 500 से स्टार्टिंग प्राइस. अच्छा अच्छा अच्छा. ये कहाँ से आए आप? हम जयपुर से राजस्थान. ओके ओके. थैंक यू. सो स्टोर वगैरह क्या ಅವ್ರು ನಂಗೆ ಕೇಳ್ತಾ ಇದ್ರು, ನಿಮ್ದೇನಾದರೂ ಶಾಪ್ ಇದ್ದರೆ ಹೋಲ್ಸೇಲಾಗಿ ಕೂಡ ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಬಟ್ ಒಳ್ಳೊಳ್ಳೆ ಕಲೆಕ್ಷನ್ ಇದ್ವು ಮಾತ್ರ. ನನ್ನ ಸಿಸ್ಟರ್ ಮದುವೆ ಆಗಿ 6 ತಿಂಗಳಾಯಿತು. ಅದಕ್ಕಿಂತ ಮುಂಚೆ ಏನಾದರೂ ಈ ಥರ ಮೇಳ ಇದ್ದಿದ್ದರೆ ನಾನು ತೊಗೊತಿದ್ದೆ. ಅವಾಗ ಕೋವಿಡ್ ಇತ್ತು. ಬಟ್ ಇವಾಗ ಅಂತ ಇನ್ನೂ ನಂಗೆ ನೆಸೆಸಿಟಿ ಇರಲಿಲ್ಲ, ಹಾಗಾಗಿ ನಾನೇನು ತೊಗೊಂಡಿಲ್ಲ. ಬಟ್ ಇಲ್ಲಿ ಪಾಪಡ್ ತುಂಬ ಟೇಸ್ಟಿ ಆಗಿತ್ತು. ಒಂದು ಟೇಸ್ಟ್ ನೋಡಿದ್ವಿ ಪುದೀನ ಫ್ಲೇವರ್ದು. ಸೊ ಅದೊಂದು ಪಾಪಡ್ ತೊಗೊಂಡಿದ್ವಿ. ಏನೇ ತೊಗೊಂಡ್ರು 200 ಅಂತ ಹೇಳಿದರು. ಅದೊಂದು ತೊಗೊಂಡ್ವಿ. ಹಾಗೆ ಮೌತ್ ಫ್ರೆಶ್ನರ್ ಒಂದು ತೊಗೊಂಡ್ವಿ. ಎಲ್ಲದಕ್ಕೂ 200 ಅಂತ ಇಲ್ಲಿ. ಹಾಗೆ 2 ತೊಗೊಂಡ್ರೆ 3 ತೊಗೊಂಡ್ರೆ 500 ಅಂತ ಹೇಳಿದರು. ಬಟ್ ಇಲ್ಲಿ ಮ್ಯಾಂಗೋದು ಇದೊಂದಿತ್ತು, ತುಂಬ ಟೇಸ್ಟಿ ಆಗಿತ್ತು. ಹಾಗೆ ಒಣ ನೆಲ್ಲಿಕಾಯಿನ ಉಪ್ಪು ಹಾಕಿ ಒಣಗಿಸಿರ್ತಾರಲ್ಲ, ಬೆಟ್ಟದ ನೆಲ್ಲಿಕಾಯಿ, ಅದು ಕೂದಲಿಗೆ ತುಂಬ ಚೆನ್ನಾಗಿ. ಮಕ್ಕಳಿಗೆಲ್ಲ ಚಾಕ್ಲೇಟ್ ಅಂತ ಕೊಡೋದ್ರ ಬದಲು ಇದನ್ನು ಕೊಟ್ಟರೆ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಅನಿಸುತ್ತೆ. ಇದು ನಮ್ಮ ಮನೇಲಿ ಯಾವಾಗೂ ಇರುತ್ತೆ. ಶಿರಾಳಕೊಪ್ಪದಲ್ಲಿ ನಮ್ಮಲ್ಲಿ ಪಿಕಲ್ ಅಂತ ಇದೆ. ಸೊ ಅಲ್ಲಿ ಇದೆಲ್ಲ ಸಿಗುತ್ತೆ. ಅದು ತುಂಬಾ ಫೇಮಸ್ಸು ಉಪ್ಪಿನಕಾಯಿಗೆ ಶಿರಾಳಕೊಪ್ಪ ಪಿಕಲ್ ಅಂದರೆ. ಅಲ್ಲಿಂದ ನಾನು ಯಾವಾಗೂ ತರ್ತಾ ಇರ್ತೀನಿ ಮೌತ್ ಫ್ರೆಶ್ನರು ಈ ಥರ ಎಲ್ಲ. ಸೊ ಇಲ್ಲಿ ಬಂದಿದ್ವಲ್ಲ, ಹಾಗಾಗಿ ಇಲ್ಲಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಈ ಫ್ಲೇವರಲ್ಲಿ ನಾನು ತೊಗೊತಾ ಇದ್ದೀವಿ. 200 ಅಂತೆ. ಮ್ಯಾಂಗೋ ये वाला टेस्ट करके देखिए सर, गार्डन अच्छा है. 200.
ಹಾಗೆ ಪಕ್ಕಕ್ಕೆ ನೋಡಿದರೆ ಹೋಮ್ ಡೆಕೋರೇಟಿವ್ ಐಟಮ್ಸ್ ಕೂಡ ಇದ್ವು. ನನಗೆ ಈ ಸೋಫಾದ್ದು ಈ ಸೆಟ್ ತುಂಬ ಇಷ್ಟ ಆಯಿತು. ಬಟ್ ಇದು ಪೂರ್ತಿ ಸೆಟ್ಟಿಗೆ ಎಷ್ಟು ಅಂತ ಹೇಳ್ತಾರೆ, ನೀವೇ ಕೇಳಿ. ಫುಲ್ ಸೆಟ್ 3 lakh rupees ಮಾಡಿ. 3 lakhs. ಓಕೆ. ಇವಾಗ ಈ ಪೀಸ್ 1 ಲಕ್ಷ ಕೊಟ್ಬಿಡ್ತೀವಿ. ವಾಪಸ್ ಬೆಂಗಳೂರಿಗೆ ಹೋಗಿ ನೀವು ಬ್ಯಾಂಗ್ಳೂರಿಂದ ಬಂದಿರೋದಾ? ಇದಿಷ್ಟೇ ಅದ್ರ 80,000. ಯಾವ ವುಡ್? ಟೀಕಾ? ಒಳ್ಳೆ ಆ್ಯಂಟಿಕ್ ಪೀಸ್ ಕಲೆಕ್ಷನ್ಸ್ ಇದ್ವು, ಬಟ್ ರೇಟ್ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ಬ್ಲಾಗೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.